ಎಂಪಿ ಶಂಕರ್ ನಿನ್ ಹಣೆ ಚೆನ್ನಾಗಿಲ್ಲ. ಬರೇ ನಿಮ್ಮ ಮಾತಿನ ಅರ್ಥ ಗಾಬರಿ ಆಗೋಣ ಮರಿ, ನನ್ನ ಪರಿಚಯ ಇಲ್ಲ ಅಂತ ಭಯಾನ. ಕೆಂಪೇಗೌಡ ಗಾಬರಿ ಆಗ ಮಾಡಬೇಡಿ, ನನ್ನ ಪರಿಚಯ ಆಗಲಿಂತ ಭಯಾನ. ನೀನೊಬ್ಬ MP ಆದರೆ ನಾನೊಬ್ಬ ಮಹಾಪಾಪಿ. ನೀನು ನೇಮಲೋಕ ಸದಗಟ್ಟಲು ಬಂದ ನಾನೊಬ್ಬ ಯಮನ ಸೇವಕ, ಅರ್ಥಾತ್ ಕೆಂಪೇಗೌಡ. ಹಾಗಂದರೆ ನಿನ್ನ ಮಾತಿನ ಅರ್ಥ ಕಿರ್ಚಬೇಡ. ನೀನು ಕಿರ್ಚದ ಪ್ರಾಣ ಬಿಟ್ಟರೆ ಈ ಕೆಂಪೇಗೌಡನಿಗೆ ಸಮಾನ ಆಗುವುದಿಲ್ಲ. ಬೇಗನೆ ಸೇರ್ಕೊ ಮಗನೇ, ಆ ಯಮಲೋಕದ ಯಮರಾಜನ ಪಾದ ಸೇವೆಗೆ. ಶಂಕರ್ ಶೆಟ್ಟಿ ಅಂತೂ ಕಣ್ಮರಿ ಆಗಿಬಿಟ್ಟಿಲ್ಲ ಮಗನ. ಈ ಭೂಲೋಕದ ಹಂಗು ತೊರೆದು ಬರ್ತೇನೆ ಮಗನೇ, ನಿನ್ನ ಸಮಾಧಿಗೆ ಶಿಕಾರ ಮಾಡಿ ನನ್ನ ಶಿಕಾರಿಯನ್ನು ಅರ್ಪಿಸಲು. ಹಾವಿಗೆ ಹಲ್ಲಲ್ಲಿ ವಿಷಯ, ಸೋಲಿಗೆ ಪಾಂಡ್ಯಲ್ಲಿ ವಿಷಯ, ಆದ್ರೆ ಈ ಕೆಂಪೇಗೌಡರಿಗೆ ಮೈ ತುಂಬ ವಿಷಯ. ಪ್ರತಿಯೊಬ್ಬರನ್ನು ಗುಂಡಿಟ್ಟುಕೊಳ್ಳುವ ಗುಂಡಾಗಿರಿ ಗೌಡ ನಾನು. ಅದರಂತೆ ಸನ್ನಿವೇಶಕ್ಕೆ ತಕ್ಕಂತೆ ಶೃಂಗಾರ ಮಾಡಿಕೊಂಡು ಸುವಾಲರ ಸದರನಿಸಿಕೊಂಡಿರುವ ಈ ಕೆಂಪೇಗೌಡನು ಎದುರಾಗಿದ್ದವರು ಈ ಪ್ರಪಂಚದಲ್ಲಿ ಇನ್ನು ಯಾರು ಹುಟ್ಟಿಲ್ಲ, ಮುಂದೆ ಹುಟ್ಟುವುದಿಲ್ಲ. ಆಕಾಶ ತಪ್ಪಿ ಏನಾರು ಹುಟ್ಟಿದರೆ ಕೋಲ್ ಮಿಂಚಿನ ಧರಿಸಿಕೊಂಡು ಸೂಟು ಹಾಕಿ Tell me dear brother. ಈ ಊರಲ್ಲಿ ಪುಂಡರು ನಾವೇ, ಪ್ರಚಂಡರು ನಾವೇ. ನಾವ್ ಹೇಳಿದ ಹಾಗೆ ನಾಯಿ ಅಂತೆ ಬಾಲ ಅವೆಡ್ಕೊಂಡು ಅಡ್ಡಾಡೋ ಮುಗ್ಧ ಜನರಿಗೇನು ಗೊತ್ತು, ನಮ್ಮ ಕುತಂತ್ರದ ಕಾರಸ್ಥಾನ. ಈ ಕೆಂಪೇಗೌಡ ಹಾದು ಹೋಗುವ ದಾರಿಗೆ ಹೂವಿನ ಹಾಸಿ ಹಾಸಿ ಕಾಸೊಯ್ದು ಕೈ ಮುಗಿಯೋರು ಈ ಊರಿನ ಮೂರ್ಖ ಜನ. ಆಗ ಹಾಗೆ ಈ ಊರಲ್ಲಿ ನಮ್ದೇ ಸರ್ವಾಧಿಕಾರ. ನನ್ನ ಅಧಿಕಾರ ಅಟ್ಟಹಾಸದಿಂದ ಮೆರೆತಿರುವ ಗುಟ್ಟನ್ನು ನಟ್ಟು ಮಾಡಲು ಒಬ್ಬ ಮಹಾ ವ್ಯಕ್ತಿ ಜನ್ಮ ತಾಳಿದಾನೆ ಈ ಊರಿನಲ್ಲಿ. ಅದು ಅಲ್ಲದೆ ನಾವು ಮಾಡುತ್ತಿರುವ ಪ್ರತಿಯೊಂದು ಕಾರ್ಯದಲ್ಲಿ ಅಡ್ಡವಾಗಿ ಬರುತ್ತಿದ್ದಾನೆ ಆ ಬಡ್ಡಿ ಮಗ. ಅಂದರೆ ನಿನ್ನ ಮಾತಿನ ಹೇಗೆ ಅದನ್ನು ಬಿಟ್ಟು ಕೈಲಾಗದ ಏಡಿಂತೆ ಹೊಡ್ಸ್ಕೊಂಡ್ ಬಂದಿಲ್ಲ, ನಾಚಿಕೆ ಆಗೋದಿಲ್ವ ನಿನ್ನ ಜನ್ಮಕ್ಕೆ? ನನಗೆ ಎದುರು ಮಾತನಾಡಿದ ಆ ಮುಂಡೆ ಮಗನ ರುಂಡವನ್ನು ಮುಂಡದಿಂದ ಬೇರ್ಪಡಿಸಿ ಬರುತ್ತಿದ್ದೆ. ಆದರೆ ನಿನ್ನಪ್ಪನೇ ಇಲ್ಲದೆ ಯಾವ ಕೆಲಸಕ್ಕೂ ಕೈ ಹಾಕುವನಲ್ಲ ಈ ನಿನ್ನ ತಮ್ಮ. ಅದಕ್ಕಾಗಿ ಅವನನ್ನು ಸುಮ್ಮನೆ ಬಿಟ್ಟು ಬಂದಿದ್ದೇನೆ. ಗುಡ್ ಕದಂಬ, ವೆರಿ ಗುಡ್.
ಮಾಡಬೇಕು ನಿನ್ನಂತ ಒಡ ಹುಟ್ಟಿದ ತಮ್ಮಂದಿರು. ಅಂದ ಹಾಗೆ ನಮ್ಮ ಕಾರ್ಯಕ್ಕೆ ಕಳಕ ತಂದಿರುವ ಆ ನಮ್ಮ ಕೊಡುವೇರಿ ಅಂತ ಬೇಗ ಹೇಳು. ಅವನ ಗೊಂಡು ತುಂಡಾಗಿ ಕತ್ತರಿಸಿ ಹಸಿ ಮಾಂಸ ತಿಂದು ಬಿಡೋಣ. ಅವನೇ ಅಲ್ಲ ನಮ್ಮ ಕಡೆಯಿಂದ ಸಾಲ ತೆಗೆದುಕೊಂಡು ನಮ್ಮ ಹೊಲಗಳಲ್ಲೇ ಬದುಕುತ್ತಿರುವ ಆ ಬಡ ನಾರಾಯಣ ಮಗ ಬಹದ್ದೂರ್. ಬೌದೂರ್ ತಿನ್ನಲಿಕ್ಕೆ ತುತ್ತು ಕೇಳಿದ್ರು ನಮ್ಮಂತರ ಮೇಲೆ ಅಧಿಕಾರ ಚಲಾಯಿಸು ಧೈರ್ಯ ಬಂದಿತ್ತಲ್ಲೇ ಬಡ್ಡಿಯ ಮಗನೇ. ನೀನು ಇಷ್ಟು ಬೇಗ ದೊಡ್ಡವನಾಗಿದ್ದು ಈ ಕೆಂಪೇಗೌಡ ನೀಡಿದ ಭಿಕ್ಷೆಯಿಂದ. ಒಪ್ಪತ್ತಿನ ಗಂಜಿಗೂ ಗತಿ ಇಲ್ಲದೆ ಬದುಕುವ ನಿನ್ನ ತಂದೆಗೆ ಕೊಟ್ಟ ಆರಾಧ ದೇವ ನಾನು. ದಾನ ಕೊಟ್ಟ ದೇವರಿಗೆ ಅವಮಾನ ಮಾಡಿ ಅಂದ ಮೇಲೆ ಪ್ರಾಣ ಬಿಟ್ಟು ಆರಿಸುವೆವು ನಿನ್ನ ಪ್ರಾಣವನ್ನು. ಅಷ್ಟೇ ಅಲ್ಲ ಆ ನಾರಾಯಣನ ಸ್ವಂತ ಮಕ್ಕಳು ನಮ್ಮನ್ನು ಕಂಡರೆ ತಲೆ ಬಾಗಿ ನಡೆಯುವಾಗ ಇವನು ಆತನ ಸಾಕು ಮಗ. ಅವರು ಎಂಜಲ ತಿಂದು ಬದುಕುವನಿಗೆ ಎಷ್ಟು ಕೊಬ್ಬಿರಬೇಕಾದರೆ ನೀ ಸಾಕಿ ಬೆಳೆಸಿದ ಈ ನಿನ್ನ ತಮ್ಮನಿಗೆ ಎಷ್ಟು ಕೊಬ್ಬಿರಬಾರದು. ಏನಾಯ್ತು ಬಗ್ಗೆ ಬಾತಿಲ್ಲ ಮಗನ. ಮಾನ ಮರ್ಯಾದೆ ಎಲ್ಲ ಹಾಳಾಗಿ ಹೋಗ್ಬಿಡ್ತೀಯಪ್ಪ. ಸಾಲದ ಬಡ್ಡಿ ಉಸಿಲಿ ಮಾಡಾಕಂತ ಹೇಳಿ ಆ ನಾರಾಯಣಪ್ಪನ ಮನೆಗೆ ಹೋಗಿ ಬಾಯಿಗೆ ಬಂದಾಗ ಬೇರೆ ಬಿಡ್ರಿ ನಿಮ್ಗ ನಾರಾಯಣಪ್ಪ ಬಹದ್ದೂರಪ್ಪ. ಲೇ ಗ್ಯಾರಂಟಿ ಈ ಕೆಂಪೇಗೌಡನ್ನು ಕಂಡರೆ ಇಡೀ ರಾಜ ಭಯ ಪಡುತ್ತಿರುವಾಗ ಕೇವಲ ಒಂದು ಬಿದಿ ಬಿಕಾರಿ ನನ್ನನ್ನು ಯಶ್ ನೋಡ್ತಾನೆ ಅಂದ ಮೇಲೆ ಅವನು ಈ ಭೂಮಿ ಮೇಲೆ ಬದುಕಬೇಕು ಅನ್ನೋ ಭಾಗ್ಯವನ್ನು ಕಳೆದುಕೊಂಡಿದ್ದಾನೆ. ಆ ಬಡ ಬಿಕಾರಿ ಅಣ್ಣ ನಮ್ಮಿಂದಲೇ ಬೆಳೆದು ನಮ್ಮಿಂದಲೇ ಬದುಕು ಆ ಬಡ್ಡಿ ಮಕ್ಕಳ ಸಂಸಾರವು ಛಿದ್ರವಾಗಲೇಬೇಕು. ಪ್ರೇಮ ಬಂಧನದಿಂದ ಹೆಣೆದ ಆ ಸುಖ ಸಂಸಾರವು ನುಚ್ಚು ನೂರಾಗಲೇಬೇಕು. ಅಂದಾಗಲೇ ಈ ನಿನ್ನ ತಮ್ಮನ ಆತ್ಮಕ್ಕೆ ಶಾಂತಿ. ನೋಡ್ರಿಪ್ಪ ದನಿಯಾರ, ಆ ಬಡ್ಡಿ ಮಗ ನಿಮ್ಮದೆಲ್ಲ ಸಾಲ ಇಸ್ಕೊಂಡು ಹೋಗಿ ನಿಮ್ಗ ಬಾಯಿ ಬಂದಂಗ ಮಾತಾಡ್ತಾರ. ಸುಮ್ಮನೆ ಬಿಡಬಾರ್ದ್ರಿ ಅಪ್ಪ ಅವ್ರ ಮನಿ ಹೊಕ್ಕದಾರ ಅದರ ಹೇಳ್ಕೊಂಡ್ ಬಂದ ಎರಡು ಕೈ ಕಾಲು ಕಟ್ಟಿ ಕಟ್ಟ ಬಂದ್ರಿ ಅವರ ಶರೀರವನ್ನ. ಕಣಿಕರವಿಲ್ಲದ ಕಡೂನಿಗೆ ಕುರಿ ಆಹುತಿ ಅಂತೆ ಏಡು ತುಂಬಿದ ಈ ಕೆಂಪೇಗೌಡನಿಗೆ ಅವರ ಪ್ರಾಣ ಆಹುತಿ ಆಗಲೇಬೇಕು. ಅದರಂತೆ ಅಂದದ ಚಂದಾಗಿ ಬೆಳೆದಿರುವ ಆ ಬಹದ್ದೂರನ ತಂಗಿ ನನ್ನ ತಮ್ಮದ ಪಟ್ಟದ ರತಿ ಆಗಲೇಬೇಕು. ಅಣ್ಣ ಅವನ ತಂಗಿ ನನಗೆ ರತಿ ಆಗುವ ಮೊದಲು ನಿನ್ನ ರತಿ ಆ ಮನೆಗೆ ಸತಿಯಾಗಬೇಕು. ಅಂದರೆ ನೀ ಹೇಳುವ ಮಾತು ಹೌದು ಅಣ್ಣ. ನಿನ್ನ ಹೆಂಡತಿ ಪದ್ಮಿನಿಂದಲೇ ಅವರ ಮನೆತನಕ್ಕೆ ಬೆಂಕಿ ಹಚ್ಚಲು ಸಾಧ್ಯ. ಬೆಂಕಿ ಅಂತ ಬಾಳ ಅಲರಿಸಿಕೊಂಡು ಸುಮ್ಮನೆ ಇರಬೇಕಾಗುತ್ತದೆ. ಕದಂಬ ಪದ್ಮಿನಿಂದ ಅವರ ಮನೆತನ ಸರ್ವನಾಶ ಆಗೋದು ಹೇಗೆ ಸಾಧ್ಯ? ಅಣ್ಣ ನಾ ಹೇಳುವ ಐಡಿಯಾ ಸ್ವಲ್ಪ ಗಮನವಿಟ್ಟು ಕೇಳು. ಆ ನಾರಾಯಣ ಸ್ವಂತ ಮಗ ಜೀವನವನ್ನು ಹೇಗಾರು ಮಾಡಿ ನಮ್ಮಂತೆ ಮಾಡಿಕೊಂಡು ನಿನ್ನ ಹೆಂಡತಿ ಪದ್ಮಿನಿಯನ್ನು ಅವನಿಗೆ ಕೊಟ್ಟು ಮದುವೆ ಮಾಡೋಣ. ಆಮೇಲೆ ಮದುವೆ ಮಾಡಿ ಕೊಟ್ಟ ನಂತರ ಅದೇ ಪದ್ಮಿನಿಂದ ಹತ್ತಿಕೊಂಡು ಉಳಿಯಬೇಕು ನಮ್ಮ ಸೇಡೆಂಬ ಜ್ವಾಲೆ. ಶಬಾಷ್ ಕದಂಬ ಶಬಾಷ್. ನೀ ಹೇಳೋ ಐಡಿಯಾ ತುಂಬಾ ಚೆನ್ನಾಗಿದೆ. ಆದ್ರೆ ಈ ಮಾತಿಗೆ ಪದ್ಮಿನಿ ಒಪ್ಪಬೇಕಲ್ಲ. ಅಣ್ಣ ಒಪ್ಪಿಸುವುದು ಬಿಡುವುದು ನಿನ್ನ ಕೆಲಸ. ಹೇಗಾದ್ರೂ ಮಾಡಿ ನಿನ್ನ ಹೆಂಡತಿಯ ಮನ ಒಲಿಸಿ ಅವನ ಸಂಗಾತಿಯನ್ನಾಗಿ ಮಾಡುವುದು ಅದು ನಿನ್ನ ಕರ್ತವ್ಯ. ಅದು ನಮ್ಮ ಸೇಡು ತೀರಿಸಿಕೊಳ್ಳುವವರಿಗೆ ಮಾತ್ರ. ಅಣ್ಣ ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾ ಬರ್ತೀನಿ. ಆಯ್ತು ಹೋಗಿ ಬಾ, ಮುಂದಿನ ಪ್ಲಾನ್ ಬಗ್ಗೆ ಚರ್ಚೆ ಮಾಡಬೇಕು.
ಪದ್ಮಿಣಿ ಪದ್ಮಿಣಿ ಕುಡಿಲು ಕಾಫಿ ತೆಗೆದುಕೊಂಡು ಬಾರೆ. ಏನ್ರಿ ಕಾಫಿ ಚೆನ್ನಾಗಿದೆಯಾ? ಕಾಫಿ ತುಂಬಾ ಚೆನ್ನಾಗಿದೆ. ಅಂದ ಹಾಗೆ ಈ ಕಾಫಿಯಲ್ಲಿ ಸಕ್ಕರೆ ಬದಲು ನಿನ್ನ ನಗಿವಿನ ಅಕ್ಕರೆ ಬೆಳೆಸಂತೆ ಕಾಣುತ್ತದೆ. ಅದಕ್ಕೆ ಈ ಕಾಫಿ ತುಂಬಾ ರುಚಿಕಟ್ಟಾಗಿದೆ. ಛೀ ಹೋಗಿಪ್ಪ, ತಮಾಷೆಗೊಂದು ಮಿತಿ ಇರಬೇಕು. ಪದ್ಮಿಣಿ, ಕಲೆಯಲ್ಲಿ ಕಲೆ ಇಲ್ಲ, ಕಲೆಗೆ ಬೆಲೆ ಕಾಟುವವರು ಈ ತಲೆ ಇರುವವರೆಗೂ ಮಾತ್ರ ಶಿಲೆಯಲ್ಲಿ ಕಾಡುವುದು. ಮೋಹದ ಮುನೆಯಲ್ಲಿ ಅಲೆದಾಡುತ್ತಿರುವ ನನಗೆ ನಿನ್ನ ರೂಪದ ಬಲೆಯಲ್ಲಿ ಒಂದು ನೆಲೆ ಕೊಟ್ಟರೆ ನಾನು ಆ ಬಲೆ ಅಲ್ಲ ಪದ್ಮಿನಿ, ನಾನು ಆ ಬಲೆ ಅಲ್ಲ. ಪದ್ಮಿನಿ, ಈ ಜೀವನದಲ್ಲಿ ನನ್ನ ರತಿವಾಗಲು ನಗು ನಗುತ್ತಾ ಇರಬೇಕೆನ್ನೋದೇ ಈ ಮನ್ಮಥನ ಆಸೆ. ಅದಕ್ಕಂತೆ ಯಾವಾಗಲೂ ತಮಾಷೆ ಎಂಬ ಚಲಾಟ ಇರಬೇಕು. ಆ ಚಲಾಟದಿಂದ ಪ್ರೇಮ ಇನ್ನೊಂದು ರೋಮಾಂಚನ. ಹೋದ್ರು ಪದ್ಮಿನಿ, ಎಲ್ಲ ಕ್ಷೇಮವೇ. ಸಿರಿ ಸಂಪತ್ತಿನ ಸೊಗಸಾದ ಸೊಬಗಿನಲ್ಲಿ ಹಾಲುಣಿಸಿ ಬೆಳೆಸಿದಂದ ಮೇಲೆ ನಿಮ್ಮಿಂದ ನಾ ಸದಾ ಸುಖವಾಗಿರುವೆ. ಕರೆಕ್ಟ್ ಪದ್ಮಿನಿ, ಕರೆಕ್ಟ್. ಜೀವನದಲ್ಲಿ ನನ್ನ ಅರ್ಥ ಮಾಡಿಕೊಂಡ್ರೆ ಪ್ರಥಮ ಬಾಲಿ ನೀನು. ಅದಕ್ಕಂತೆ ನಾನು ನಿನ್ನ ಪ್ರೀತಿಸಿ ನನ್ನ ಜೀವನ ಸಂಗಾತಿನಾಗಿ ಮಾಡಿಕೊಂಡ್ರೆ ಯಾಕೆ ಪ್ರಿಯ ಆದರದ ಅನುಮಾನದ ಮಾತೇಕೆ? ನೋಡಿ, ನನ್ನನ್ನು ನೀವು ಅಂಗೈಯಲ್ಲಿ ಇಟ್ಟುಕೊಂಡು ಕರೆಗೆ ಹೋಗುತ್ತೆ ಅಂತ ಭಯದಿಂದ ನಿಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಪೂಜಿಸ್ತಾ ಇದ್ದೀರಾ. ಆದ ಮೇಲೆ ನನ್ನಿಂದ ನಿಮಗೆ ಏನು ಸಹಾಯ ಬೇಕು ಹೇಳಿ, ನಾನು ಮಾಡ್ತೀನಿ. ಹಾಗಾದ್ರೆ ವಚನ ಕೊಡು ಪತ್ನಿ. ನಾನೇ ನಿಮ್ಮಾನೆ ಅದ್ಯಾವುದು ಅಂತ ಬೇಗ ಹೇಳಿ. ಪದ್ಮಿನಿ, ನೀನು ಮತ್ತೊಬ್ಬರ ಸತಿ ಆಗಬೇಕು. ಇಲ್ಲ 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 ಇಲ್ಲ, ಏನು ಹೇಳ್ತಾ ಇದ್ದೀರಾ ನೀವು? ನೀವು ಈ ರೀತಿ ನನಗೆ ಮೋಸ ಮಾಡ್ತೀರಂತ ನಾನು ಅಂದುಕೊಂಡಿರ್ಲಿಲ್ಲ. ಪದ್ಮಿನಿ, ಸತಿಯಾಗುವಂದ್ರೆ ಇಡೀ ಜೀವನ ಪೂರ್ತಿ ಅಲ್ಲ, ಕೇವಲ ನನ್ನ ಕಾರ್ಯ ಸಾಧಿಸುವವರು ಮಾತ್ರ. ನನ್ನ ಕಾರ್ಯ ಸಾಧಿಸಿಕೊಂಡ ಬಳಿಕ ಮತ್ತೆ ನಾನು ನೀನು ಜೋಡಿ ಹಕ್ಕಿ ಆಗಿ ಹಾರೋಣ. ದಯವಿಟ್ಟು ಇನ್ನೊಂದು ಮಾತು ಹೇಳಿಸಿಕೊಡು ಪದ್ಮಿನಿ, ಪ್ಲೀಸ್. ಹೀಗೋ ಆಯ್ತು ರಜಾ, ನಿನ್ನಿಷ್ಟವೇ ನನ್ನಿಷ್ಟ. ನಾನಿರುವಾಗ ನಿಮಗೇಕೆ ಭಯ? ನಿಮ್ ಇಷ್ಟದಂತೆ ಆಗ್ಲಿ. ಗೋಡ್ ಪದ್ಮಿನಿ, ವೆರಿ ಗುಡ್. ಈಗ ಹೇಳ್ಬೇಕು ನಿನ್ನಂತ ಮನ ಮಚ್ಚಿದ ಪ್ರೇಯಸಿ. ಇದೇ ಸಂತೋಷಕ್ಕೆ ಗಾನ ಬಂದರ್ದ ಹೋಗಿಲ್ಲಂತೆ ಹೊರಹೊಮ್ಮಿಸಿ ನಿನ್ನ ಸುಮಧುರವಾದ ಕಂಠದಿಂದ ಒಂದು ಗೀತೆಯನ್ನು. ನೀವು ಹೇಳೋದು ಹೆಚ್ಚ, ನಾನು ಹಾಡೋದು ಹೆಚ್ಚ. ಆಯ್ತು, ನಿಮ್ ಇಷ್ಟದಂತೆ ಆಗ್ಲಿ. ಬನ್ನಿ. ಹಾಗಾದ್ರೆ ನಾನು ಬರ್ತೀನಿ. ಓಕೆ. ಹೋಗು ಹೋಗು ನನ್ನ ವಯ್ಯಾರದ ರಂಬೆ, ನನ್ನ ಕರ್ಪೂರದ ಗೊಂಬೆ. ನಿನ್ನ ಸೌಂದರ್ಯ ಸ್ವಲ್ಪ ಸಲ್ಲಪಕ್ಕೆ ನಾನು ಸೋತು ಹೋದೆ. ಇನ್ನ ತಡ ಮಾಡದೆ ನನ್ನ ಶಿಕಾರಿಗಳನ್ನು ಸೆರೆ ಹಿಡಿವೆ ನಿನ್ನ ಯೌವನದ ಜಾಲದಿಂದ.
ಮನೆತನಕ್ಕೆ ಯಾವುದೇ ರೀತಿ ಕುಂದು ಬಾರದಂತೆ ನಮ್ಮೆಲ್ಲರೂ ರಕ್ಷಣೆ ಮಾಡೋ ತಂದೆ, ರಕ್ಷಣೆ ಮಾಡು. ಯಾರು? ಓ, ನೀನೇನಾ ಮಿಸ್ಟರ್ ಬಹದ್ದೂರ್? ಕರೆಕ್ಟ್ ತಂಗಿ, ಕರೆಕ್ಟ್. ಕಳ್ಳನನ್ನು ಕಂಡು ಹಿಡಿಯುವ ಪೊಲೀಸ್ ಆಫೀಸರ್ ಅಂದ್ರೆ ನೀನೇ ನೋಡಮ್ಮ. ಅಕಸ್ಮಾತ್ ನೀನ್ ಏನಾದರೂ ಪೊಲೀಸ್ ಆಗಿದ್ರೆ ಈ ಜಗತ್ತಿನಲ್ಲಿ ಯಾರು ಕಳ್ಳರೇ ಇರುತ್ತಿರಲಿಲ್ಲ. ಅಂದಾಗೆ ದೇವರಲ್ಲಿ ಏನು ಹೊರ ಬೇಡಿಕೊಂಡ್ಯಮ್ಮ? ಈಗ ನನ್ನಂದಿರು ಯಾವಾಗ್ಲೂ ಸುಖವಾಗಿರಲಿ. ನನ್ನ ಅಣ್ಣಂದಿರಿಗೆ ಆದಷ್ಟು ಬೇಗ ಮುತ್ತಿನಂತ ಅತ್ತಿಗೆ ಸಿಗ್ಲಿ ಅಂತ ಬೇಡಿಕೊಂಡೆ. ಯಾಕನ್ನ ಅತ್ತಿಗೆ ಅಂದ ತಕ್ಷಣ ಮುಖವೆಲ್ಲ ಬೆವರು ಬರ್ತಾ ಇದೆ. ಅತ್ತಿಗೆ ಅಂದ್ರೆ ಅಷ್ಟೊಂದು ಭಯಾನ ನಿನಗೆ? ಹೌದಮ್ಮ, ತುಂಬಾ ಭಯವಾಗುತ್ತದೆ. ಏಕೆಂದ್ರೆ ನನಗೆ ಒಳ್ಳೆಯ ಹೆಂಡತಿ ಸಿಕ್ಕರೆ ಸರಿ, ಇಲ್ಲದಿದ್ದರೆ ಭೂತ ಪಿಸಾಚಿ ಅಂತ ಹೆಂಡತಿ ಸಿಕ್ಕರೆ ಎಲ್ಲಿ ನನ್ನನ್ನು ತಿಂದು ಬಿಡುತ್ತಾಳು ಅಂತ ಭಯವಾಗುತ್ತದೆ ಅಮ್ಮ. ಬಹದ್ದೂರ್, ಅಣ್ಣ ತಂಗಿಯರು ಮಾತನಾಡುತ್ತಾ ನಿಂತರೆ ಈ ಲೋಕವನ್ನೇ ಮರೆತು ಬಿಡುತ್ತೀರಾ? ಬಹದ್ದೂರ್, ನಾಳೆ ಅಶ್ವಿನಿಯ ಹುಟ್ಟು ಹಬ್ಬ. ನಿನಗೆ ಬೇಟೆಗೆ ಹೋಗಲು ಹೊತ್ತಾಗುವುದಿಲ್ಲವೇ? ಅಯ್ಯೋ ರಾಮ, ಮರ್ತೇ ಬಿಟ್ಟಿದ್ದೆ ಅಪ್ಪ. ಈಗಲೇ ಹೋಗಿ ಸಂತೆಯನ್ನು ಮಾಡಿಕೊಂಡು ಬರುತ್ತೇನೆ. ಅಪ್ಪ, ನಿನ್ನೆ ಸಾಯಂಕಾಲ ಚಿಕ್ಕಣ್ಣ ಫೋನ್ ಮಾಡಿದ್ದ. ಓದ್ ಮುಗಿಸ್ಕೊಂಡು ಊರಿಗೆ ಬರ್ತಾ ಇದ್ದಾನಂತೆ. ಇಷ್ಟರಲ್ಲಿ ಬಂದ್ರು ಬರ್ಬೋದು. ಅಂದ್ರೆ ನನ್ನ ತಮ್ಮ ಊರಿಗೆ ಬರುತ್ತಿದ್ದಾನೆ. ತುಂಬಾ ಸಂತೋಷ. ಬಹಳ ದಿನವಾಗಿತ್ತು ನನ್ನ ತಮ್ಮನ ಮುಖ ನೋಡಿ. ಅಪ್ಪ, ನನ್ನ ತಮ್ಮ ತಂಗಿ ಅಂದರೆ ನಿನಗೆ ಪಂಚಪ್ರಾಣ. ಆಯ್ತು, ಅಷ್ಟೇ ಮಾಡು. ಅಪ್ಪ, ಅಣ್ಣ ಬಂದೇ ಬಿಟ್ಟ. ಜೀವನ್, ಈಗ ಬಂದೇನಪ್ಪ. ನಿನಗೋಸ್ಕರ ದಾರಿ ಕಾಯುತ್ತಿದ್ದೆವು. ನಾನು ಯಾವಾಗಲೂ ಚೆನ್ನಾಗಿ ಇರುತ್ತೇನೆ ಅಂತ ಹಾಗೆ ನೀವು ಹೇಗಿದ್ದೀರಿ? ಅಶ್ವಿನಿ ಅವರು ಚೆನ್ನಾಗಿರ್ತಾರೇನು? ಆದರೆ ಈಗ ನನ್ನ ಮಣಿತನ ಹಾಗಲ್ಲ. ಯಾವಾಗಲೂ ಸಿರಿ ಸೌಖ್ಯದಿಂದ ಮುನ್ನಡೆಯುತ್ತಿದೆ. ಹೀಗೆ ಸದವ ತಾಕಲ್ಲ ಸಾಗಲೆಂದು ಆ ಶ್ರೀ ಗುರು ಮಡಿವಾಳೇಶ್ವರನಲ್ಲಿ ಅಡಿಯಿಟ್ಟು ಮುಟ್ಟಿ ಬೇಡಿಕೊಳ್ಳುವೆ. ಏಕೆಂದರೆ ನನ್ನ ಸಾಕು ಮಗ ಬಹದ್ದೂರನಿಗೆ ಯಾವ ಕಷ್ಟವನ್ನು ಕೊಡದೆ ಎಲ್ಲರ ಜೊತೆಯಲ್ಲಿ ನಗು ನಗುತ್ತಾ ಬಾಳುತ್ತಿರುವನನ್ನು ಕಂಡು ದಾರಿ ಕಾಯುತ್ತಾರೆ. ಊಟಕ್ಕೆ ಮರ್ತೇ ಬಿಟ್ಟಿದ್ದೆ. ಬರೀ ಅಂತ ಹೇಳಿ ತಮ್ಮ, ನೀನು ಉಣ್ಣಾಕತ್ತಿರುವ ನಾನು ಗೌರವ ಇದು ಅಲ್ವಾ? ನೀ ಹುಟ್ಟಿಲ್ಲ ಬಂದ್ರೆ ಇದು ನಮ್ ಗೌರವ ಲೇಪ. ಇಷ್ಟೆಲ್ಲ ಏನು ಬೆಳಕು? ಕಣಿಕರ ತೋರೋದನ್ನು ಬಿಟ್ಟು ಕಟುಕನಾಗಿ ಬಿಟ್ಟಲ್ಲಪ್ಪ ಈ ಬಡವನ ಪಾಲಿಗೆ. ಅನ್ಯಾಯಕ್ಕಾಗಿ ಅಂಗಲಾಚಿ ನ್ಯಾಯವನ್ನೇ ತನ್ನ ಕಾಲ ಕೆಳಗೆ ಹಾಕಿ ತುಳಿಯುತ್ತಿರುವ ಈ ಬಂಡ ಶ್ರೀಮಂತರಿಗೆ ಮಾತ್ರ ಬೆಲೆ ಇದೆ ಈ ಸಮಾಜದಲ್ಲಿ. ಅಮಾನುಷವಾಗಿ ನನ್ನ ತಂದೆ ತಾಯಿಯ ಕೊಲೆಯಾದ ಮೇಲೆ ನ್ಯಾಯ ಕೇಳಲು ಕೋರ್ಟಿಗೆ ಹೋದರೆ ನನಗೆ ಸಹಿಸಲಾರ ಶಿಕ್ಷೆ ಕೊಟ್ಟಿತ್ತು ಆ ಕೋರ್ಟು. ಹೀಗಿರುವಾಗ ಈ ಸಮಾಜದಲ್ಲಿ ನಾ ಬದುಕಿ ಸಾಧಿಸುವುದೇನಿದೆ? ಸಾಯುವುದೇ ಲೇಸು. ಹುಚ್ಚ, ನ್ಯಾಯವೊಂದು ನ್ಯಾಯಕ್ಕಾಗಿ ಹೋರಾಡುವುದನ್ನು ಬಿಟ್ಟು ಹೇಗೆ ಪ್ರಾಣ ಕಳೆದುಕೊಳ್ತಿರುವಲ್ಲ, ಇದು ನಿನ್ನ ಷಂಡತನ. ಲೇ ವಿಧಿಯೇ, ನಿನಗೇನು ಗೊತ್ತು ನನ್ನ ಕಷ್ಟ ಕಾರ್ಪಣ್ಯ? ಅನ್ಯಾಯವೇ ತುಂಬಿ ತುಳುಕುತ್ತಿರುವ ಈ ಸಮಾಜದಲ್ಲಿ ನನ್ನ ಎತ್ತಾರ ಕಳೆದುಕೊಂಡು ನಾ ಹೇಗೆ ಬದುಕಲಿ? ನೀನೇನು ಹೆದರಬೇಡ ಕಂದ. ನೀನು ಎದೆಗುಂದದ ಈ ಸಮಾಜದಲ್ಲಿ ದಿಟ್ಟತನದಿಂದ ಹೋರಾಟ ಮಾಡಿದರೆ ಕೊನೆಗೆ ನಿನ್ನ ಅನ್ಯಾಯಕ್ಕೆ ನ್ಯಾಯ ಸಿಕ್ಕೇ ಸಿಗುತ್ತದೆ. ನೀನೇನು ಚಿಂತಿಸಬೇಡ. ನಾನು ಹೇಳುತ್ತಿರುವ ಈ ಮಾತು ಸತ್ಯ ಸತ್ಯ ಸತ್ಯ. ಹೌದು ಹೌದು, ಈ ವಾಣಿಯ ಮಾತು ಕೇಳಿ ನನ್ನ ಮನಸ್ಸು ಪರಿವರ್ತನೆಗೊಂಡಿದೆ. ನನ್ನ ಎತ್ತವರ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ನಾನು ದಿಟ್ಟದಿಂದ ಹೋರಾಟ
ಮರಗಳ ಕಡೆಗೆ ಅಯ್ಯ ಸಿಂಹ ಬಂಗಾರಯ್ಯ ಸಿಂಹ 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 ಹಲೋ ಜಯಸಿಂಹ, ನಾನು MP ಸೋಮಶೇಖರ್ ಮಾತಾಡ್ತಾ ಇರೋದು. ಹಾ ಹೇಳಿ ಸರ್. MP ಶಂಕರ್ ಶೆಟ್ಟಿಯ ಮರ್ಡರ್ ಆಗಿದೆ. ಈ ಕೊಲೆಯನ್ನು ಸಿಂಗಾಪುರದಾಗ ಕೆಂಪೇಗೌಡನ ಮಾಡಿದ್ದಾರೆಂದು ಅನುಮಾನ. ಅದಕ್ಕೆ ನೀನು ಇವತ್ತೇ ಸಿಂಗಾಪುರಕ್ಕೆ ಹೋಗಿ ಕೆಂಪೇಗೌಡನ ಈ ಮರ್ಡರ್ ಮಾಡಿದ್ದಾನೆಂದು ಒಂದು ಪ್ರೂವ್ ಮಾಡಿಕೊಂಡು ಬರಬೇಕು. ಓಕೆ ಸರ್, ಈ ಕೆಲಸ ನಾನ್ ಮಾಡ್ತೀನಿ. ಗೌಡನೆಂದು ಗರ್ಜಿಸುತ್ತ ಬಡವರ ಮೇಲೆ ನಿನ್ನ ಅನ್ಯಾಯವನ್ನು ತೋರ್ತೀಯಲ್ಲ. ಅನ್ಯಾಯ ಅತ್ಯಾಚಾರವೇ ನಿನ್ನ ಮನೆಯ ದೇವರನ್ನು ಪೂಜಿಸಿ ಅಗತ್ಯದ ರಣರಂಗದಲ್ಲಿ ಹೋರಾಡುವ ನಿನ್ನ ಸಿ ಎಂಬ ಆರೋಪವನ್ನು ಬಗ್ಗು ಬಡಿದು ಸತ್ತು ಮಲಗಿರುವ ಸತ್ಯವನ್ನು ಈ ಸಮಾಜಕ್ಕೆ ಎತ್ತಿ ತೋರಿಸುತ್ತಿದ್ದರೆ ನನ್ನ ಹೆಸರು ಸಿಐಡಿ ಇನ್ಸ್ಪೆಕ್ಟರ್ ಜಯಸಿಂಹನೇ ಅಲ್ಲ. ಬರುತ್ತೇನೆ ಮಗನೇ, ನಿನ್ನ ಗುಟ್ಟನ್ನು ರಟ್ಟು ಮಾಡಿ ಚಟ್ಟ ಕಟ್ಟಲು. ಎಷ್ಟೊಂದು ಸುಂದರವಿದೆ ಈ ಪರಿಸರ. ಏತ ನೋಡಿದರೆ ಹೂಬಳಿಗಳ ಸಾಲು. ಹಬ್ಬ, ಆ ಕೋಡ್ಲ ದನಿಯನ್ನು ಕೇಳಿದ್ರೆ ನನಗಿದು ತುಂಬಾನೇ ಸಂತೋಷವಾಗ್ತಾ ಇದೆ. ಆ ದೇವರು ನನ್ನನ್ನು ಮಾನವ ಹೆಣ್ಣಾಗಿ ಹುಟ್ಟಿಸಿ ಬದಲು ಒಂದು ಪಕ್ಷಿಯಾಗಿ ಹುಟ್ಟಿಸಿದರೆ ಮಹಾಮರದಲ್ಲಿ ಕುಳಿತು ಇಂಪಾಗಿ ಹಾಡು ಕೇಳುವವರ ಕಿವಿಗೆ ಆನಂದವನ್ನು ನೀಡುತ್ತಿದ್ದೆ. ಆದರೆ ನಾನು ಯಾವ ಜನ್ಮದ ಪಾಪಿಯೋ ನಾ ಕಾಣಿ. ಆ ನೀಚ ಕೆಂಪೇಗೌಡ ನನ್ನನ್ನು ಪ್ರೀತಿಸಿ ಮದುವೆ ಆಗುತ್ತೆ ಅಂತ ಹೇಳಿ ಈಗ ಮತ್ತೊಬ್ಬರ ಮದುವೆ ಆಗುವಂತ ಹೇಳ್ತಾ ಇದ್ದಾನಲ್ಲ. ಛೇ, ನನಗಿದು ತುಂಬಾನೇ ಬೇಜಾರಾಗಿದೆ. ಏನೇ ಇರಲಿ, ಆ ಕೆಂಪೇಗೌಡ ಹೇಳಿದ ಹಾಗೆ ಅವನ ಮಾತಿನ ಪ್ರಕಾರ ನಡೆದುಕೊಂಡರಾಯಿತು. ಹೌದು, ಅವನ ಹೇಳಿದ ಹಾಗೆ ನಾನು ಕೇಳಲೇಬೇಕು. ಜೀವನ್ ಅಂದ ಹಾಗೆ ಯಾವ ನೌಕರಿ ಅಂತ ತಿಳಿಸಲೇ ಇಲ್ಲ. ಅಪ್ಪ, ಅದು ಯಾವ ನೌಕರಿ ಆದರೂ ಚಿಂತೆ ಇಲ್ಲ. ನನ್ನ ತಮ್ಮನ ಬಾಳು ಬಂಗಾರವೇ ಆಗಲು ಅದೆಷ್ಟು ಲಂಚ ಕೇಳುತ್ತಾರೆ ಕೇಳಲಿ. ಯಾವುದಾದರೂ ಒಬ್ಬ ಶ್ರೀಮಂತನ ಮನೆಯಲ್ಲಿ ಕೂಲಿ ಕೆಲಸ ಮಾಡಿ ಆದರೂ ನನ್ನ ತಮ್ಮನ ನೌಕರಿಯನ್ನ ತುಂಬುವ ಜವಾಬ್ದಾರಿ ನನ್ನದು. ಅಣ್ಣ ಜೀವನ್, ನೀನೇನು ಚಿಂತಿಸಬೇಡಪ್ಪ. ಅಣ್ಣ, ನೀನು ತಿಳಿದುಕೊಂಡಿರುವುದು ತಪ್ಪು ಕಲ್ಪನೆ. ನನ್ನ ನೌಕರಿಯ ಬಗ್ಗೆ ನೀನೇನು ಚಿಂತಿಸಬೇಡ. ಯಾಕೆಂದರೆ ಈ ಊರಿನಲ್ಲಿ ಒಬ್ಬ ಆಗರ್ಭ ಶ್ರೀಮಂತನಿದ್ದಾನೆ. ಅವನು ಸ್ವಲ್ಪ ಕೂಡ ಲಂಚ ತೆಗೆದುಕೊಳ್ಳದೆ ನನಗೆ ನೌಕರಿ ಕೊಡಿಸುತ್ತೇನೆಂದು ಹೇಳಿದ್ದಾನಲ್ಲ. ಒಬ್ಬ ತುಂಬಾ ಸಂತೋಷ. ಆ ಮಾರುತೇಶ ಇನ್ನು ನಮ್ಮ ಮೇಲೆ ದಯ ತೋರಿದಂತಾಯಿತು. ಜೀವನ್ ಅಂದ ಹಾಗೆ ನಿನಗೆ ನೌಕರಿಯ ಕೊಡಿಸುವ ಮಹಾನುಭಾವ ಯಾರಪ್ಪ? ಅವರೇನಪ್ಪ? ಈ ಊರಿನ ಆದರ್ಶ ವ್ಯಕ್ತಿ, ಬಡವರ ಒಂದು ದಲಿತರ ಉದ್ಧಾರಕ ಕೆಂಪೇಗೌಡರು. ಜೀವನ್, ಎತ್ತ ಬೇಡಪ್ಪ ಕಟುಕ ಜಾತಿ ಕೆಂಪೇಗೌಡನ ಹೆಸರನ್ನು.
ಯಾಕಣ್ಣ ಅವರು ತುಂಬಾ ಒಳ್ಳೆಯವರು. ಅವರ ತಂಗಿ ಪದ್ಮಿನಿಯನ್ನು ನಾವು ಮದುವೆ ಮಾಡಿಕೊಂಡರೆ ನನಗೆ ಬೇಕಾದ ಕೆಲಸವನ್ನು ಕೊಡಿಸುತ್ತೇನೆಂದು ಮಾತು ಕೊಟ್ಟಿದ್ದಾರಣ್ಣ. ಸುಟ್ಟು ಹಾಕಪ್ಪ ದರಿದ್ರನ ಮಾತನ್ನು. ಏನು ಅರಿಯದ ನಿನ್ನ ತಲೆಯನ್ನು ತುಂಬಿ ಈ ನಮ್ಮ ಮಡಿತನ ಒಡೆಯಲಿಕ್ಕೆ ಹೊತ್ತು ಹಾಕುತ್ತಿದ್ದಾರಪ್ಪ ನೀಚ ಗೌಡ. ಅಕಸ್ಮಾತ್ ನೀನೇನಾದರೂ ಅವನ ತಂಗಿಯನ್ನು ಮದುವೆ ಮಾಡಿಕೊಂಡರೆ ಈ ನಮ್ಮ ಸುಖ ಸಂಸಾರಕ್ಕೆ ಕೇಡು ಹಾಕೋದ್ರಲ್ಲಿ ಸಂದೇಹವಿಲ್ಲ ಜೀವನ್, ಸಂದೇಹವಿಲ್ಲ. ದಯವಿಟ್ಟು ನನ್ನ ಮಾತು ಕೇಳಿ. ಆ ನೀಚ ಕೆಂಪೇಗೌಡನ ಸಾಹಸ ಬಿಟ್ಟು ಬಿಡು ಜೀವನ್, ಬಿಟ್ಟು ಬಿಡು. ಹೌದನ, ಹಿರಿಯರ ಮಾತು ಕೇಳುವುದು ಕಿರಿಯರ ಕರ್ತವ್ಯ. ಅಪ್ಪನ ಮಾತಿಗೆ ಬೆಲೆ ಕೊಟ್ಟು ಆ ದುಷ್ಟನ ಸಾಹಸ ಬಿಟ್ಟು ಬಿಡೋಣ. ಇದು ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಜೀವನ್, ಅವನು ಎಂತ ಕಟಕನೆಂದು ನಿನಗೆ ಗೊತ್ತಿಲ್ಲ. ನಮ್ಮಂತ ಬಡವರ ನೆತ್ತಿ ಮೇಲೆ ಕಾಲಿಟ್ಟು ಮೆರೆಯುವ ಆ ದುಷ್ಟನ ಎಂದಲ ತಿಂದು ಬದುಕುವ ಮೂರ್ಖ ನೀನಾಗಬೇಡಪ್ಪ. ದಯವಿಟ್ಟು ಮರೆತು ಬಿಡುವ ಆ ವಿಷ ಸರ್ಪವನ್ನು. ಬಯಸಿ ಬಂದ ಭಾಗ್ಯವನ್ನು ಬರೆಗಾಲಿನಿಂದ ಒದ್ದಂತಾಯ್ತು ನಿನ್ನ ಮಾತಿನ ಅರ್ಥ. ಈಗ ನಾನು ಹೇಳುವ ಮಾತಿಗೆ ಒಪ್ಪಿಗೆ ಕೊಟ್ಟರೆ ಸರಿ, ಇಲ್ಲ ಅಂದರೆ ಇಂದಿನಿಂದ ನಿಮ್ಮ ಮಗ ಸತ್ತನೆಂದು ತಿಳಿದುಕೊಳ್ಳಿ. ಇಂಥ ಅಪುಷಕನಾದ ಮಾತುಗಳನ್ನು ಆಡಬೇಡಪ್ಪ. ನಿನ್ನನ್ನು ಎತ್ತ ಕರಳು ಕಿತ್ತು ಹಗೆಯುವ ಹಾಗೆ ಕೆಟ್ಟ ಶಬ್ದಗಳನ್ನು ಆಡಬೇಡಪ್ಪ, ಆಡಬೇಡ. ಸಾಕು ಮಾಡು ಈ ನಿನ್ನ ಕಣ್ಣೀರಿನ ನಾಟಕವನ್ನು. ಮಕ್ಕಳು ಬಯಸುವ ಆಸೆಯನ್ನು ಈಡೇರಿಸದಿದ್ದರೆ ನಿಮ್ಮಂತ ತಂದೆ ಇದ್ದರೂ ಏನು ಪ್ರಯೋಜನ? ನಿಮ್ಮಂತವರು ಈ ಭೂಮಿ ಮೇಲೆ ಬದುಕಲು ಬದಲು ಏನು ಹಾಕಿಕೊಂಡು ಸಾಯುವುದೇ ಲೇಸು. ಜೀವನ್, ಯಾರ ಎದುರುಗಡೆ ಹೇಗೆ ಮಾತನಾಡಬೇಕೆಂಬ ಸ್ವಲ್ಪ ಪರಿಜ್ಞಾನವಿರಲಿ. ಇವರು ನಮ್ಮ ಹೆತ್ತ ದೇವರು. ಇವರಿಗೆ ಮನೆ ಬಂದಂತೆ ಮಾತನಾಡಿದರೆ ನಿನ್ನ ಬಾಯಿಯೊಳಗಿನ ಹಲ್ಲು ಉದಿರಿಸಿ ಬಿಟ್ಟೇನು ಮಗನೇ, ಎಚ್ಚರ. ಹೊಡೆಯಬೇಡಪ್ಪ ಅವನನ್ನು. ಮಕ್ಕಳ ಬಯಕೆಯನ್ನು ಈಡೇರಿಸಬೇಕಾಗಿದ್ದು ನಮ್ಮಂತ ತಂದೆ ತಾಯಿಗಳ ಕರ್ತವ್ಯ ಎಂದ ಮೇಲೆ ಅವನ ಆಸೆಯನ್ನು ಯಾವ ಕಾಲಕ್ಕೂ ನಿರಾಶೆ ಮಾಡುವುದು ಬೇಡಪ್ಪ. ಆ ಜೀವನ್, ಬೇಗನೆ ಹೋಗಿ ನಿನ್ನ ಕಾರ್ಯವನ್ನು ಮುಗಿಸಿಕೊಂಡು ಬಾರಪ್ಪ. ಆಯ್ತು, ನಾನು ಬರುತ್ತೇನೆ. ಹೇ ದೇವ ಮಾರುತೇಶ, ಎಲೆ ದುರ್ವಿದುವೆ, ಯಾಕಿಟ್ಟು ಸಂಕಟ ಕೊಡುತ್ತಿರುವೆ ಈ ಬಡವರ ಬಾಳಿನಲ್ಲಿ? ಕಲಿತ ಮಗ ನಮ್ಮ ಬಾಳನ್ನು ಬೆಳಗುತ್ತಾನೆ ಎಂದು ತಿಳಿದರೆ ನಮ್ಮ ಆಸೆ ಎಲ್ಲ ಮಣ್ಣು ಪಾಲಾಗಿ ಹೋಯಿತಲ್ಲಪ್ಪ, ಮಣ್ಣು ಪಾಲಾಗಿ ಹೋಯಿತು. ಇರಲಿ, ಅದು ಯಾರ ಆಗಲೇಬೇಕು. ಅದು ಸೃಷ್ಟಿಕರ್ತನ ನೇಮ. ಅಪ್ಪ, ಹಿರಿಯರಾದ ನೀವೇ ರೀತಿ ಮನಸ್ತಾಪ ಮಾಡಿಕೊಂಡ್ರಿ. ನಿಮ್ಮನ್ನ ನಂಬಿರೋ ನಮಗತಿ ಏನಪ್ಪ? ಅಪ್ಪ, ನನ್ನ ತಮ್ಮನಿ ಅಂದುಕೊಂಡಂಗೆ ಹಾಗೇನಿಲ್ಲ. ನನ್ನ ತಮ್ಮನಿಗೊಂದು ನೌಕರಿ ಸಿಕ್ಕ ಮೇಲೆ ನಮ್ಮೆಲ್ಲರನ್ನು ತೂಗ ಮಂಚದ ಮೇಲೆ ಕುಡಿಸಿ ಯಾಡಿ ಆಡಿಸ್ತಾನೆ ಎಂಬ ಭರವಸೆ ನನಗಿದೆ. ಅಪ್ಪ, ಅದರ ಬಗ್ಗೆ ನೀನೇನು ಚಿಂತಿಸಬೇಡ ತಂಗಿ. ಅಪ್ಪನನ್ನು ಒಳಗಡೆ ಕರೆದುಕೊಂಡು ಊಟ ಪಡಿಸಮ್ಮ. ನನಗೆ ಹೊರಗಡೆ ಸ್ವಲ್ಪ ಕೆಲಸ ಇದೆ, ನಾನು. ಆಯ್ತನಾ, ಬಾಪ ಊಟ. ಕೆಂಪೇಗೌಡ, ಏನು ಅರಿಯದೆ ನನ್ನ ತಮ್ಮನನ್ನು ನಿನ್ನಂತೆ ಮಾಡಿಕೊಂಡು ನಿನ್ನ ತಂಗಿಯನ್ನು ನನ್ನ ತಮ್ಮನಿಗೆ ಮದುವೆ ಮಾಡಿಕೊಟ್ಟು ನಮ್ಮ ತುಂಬಿದ ಮಣಿತೆಗಳನ್ನು ಛಿದ್ರಗೊಳಿಸಲು ವಂಚು ಹಾಕುತ್ತಿರುವೆಲ್ಲ ಮಗನೇ. ನಿನ್ನ ತಂಗಿನ ಮನೆಗೆ ಕಾಲಿಟ್ಟ ನಂತರ ನಮ್ಮ ತುಂಬಿದ ಮನೆತನದ ಘನತೆ ಗೌರವಕ್ಕೆ ಏನಾದರೂ ಕೊಂದು ಬಂದರೆ ಶಕ್ತಿನಿಂದ ಮೆರೆಯುವ ನಿನ್ನ ದೇಹವನ್ನು ಎಂಚು ಎಂಚಾಗಿ ಕತ್ತರಿಸಿ ಹಾಕಿ ನನ್ನ ಮನೆಯಲ್ಲಿರುವ ನರಿ ನಾಯಿಗೆ ನೈವೇದ್ಯ ಹಿಡಿಯದಿದ್ದರೆ ನನ್ನ ಹೆಸರು ಬಹಳ ದೂರನೇ ಅಲ್ಲ. ಲೇ ಕೆಂಪೇಗೌಡ, ಎಷ್ಟೋ ತನಕ ಇವು ಮಾಡ್ತಾ
ನಿನಗೆ ಯಾಮರ್ ಟಚ್ ಬರುತ್ತೇನೆ ಮಗನೇ ನಿನ್ನ ರುಂಡವನ್ನು ಕತ್ತರಿಸಿ ಹಾಕಲು ಬರುತ್ತೇನೆ ಮಗನೇ ನಿನ್ನ ಶರೀರದ ಅಂತ್ಯ ಸಂಸ್ಕಾರ ಮಾಡಲು ಏನ್ರಿ ಈ ಬಸವಸೇನ ಹುಡುಗರಿಗೆ ಪ್ಯಾನ್ಸ್ ವಾಪ್ರ ಏಬ್ರ ಪ್ಯಾನ್ಸ್ ಕಹಾನೆ ಅಂದ್ರೆ ಗರ್ಭದಲ್ಲಿರೋ ಮಗು ಕೂಡ ಕೈ ಎತ್ತ कौन है तू सुअर का बच्चे तू कौन है तू गद्दे के बेटे मैं जंगल का राजा मैं शुगर फैक्ट्री का मैनेजर ಕೇವಲ ಶುಗರ್ ಫ್ಯಾಕ್ಟರಿ ಮ್ಯಾನೇಜರ್ ಅಂತ ಸೊಕ್ಕಿನಿಂದ ಮೆರೆದು ನನ್ನ ಎಲೆಗೆ ಬಂದು ಆಯ್ತು ಧೈರ್ಯ ಬಂದಿದ್ದೇನೆ ಪಿಕಾರಿ ನನ್ನ ಮಗನೇ ವಾಟ್ ಈಸ್ ಯುವರ್ ನೇಮ್ ಕಾಡಿನ ರಾಜನೆಂದು ರಾಜವಂಶದ ಹಾಗೆ ಗರ್ಜಿಸಿ ನೀನು ನನ್ನ ಎದೆಗೆ ಬಂದು ಎಷ್ಟು ಧೈರ್ಯ ಬಂದಿದ್ದೇನೆ ಪುಡಾರಿ ನನ್ನ ಮಗನೇ ಮೈ ನೇಮ್ ಇಸ್ ಸಿಂಹ ಜಯ ಸಿಂಹ ಬರೀ ಸಿಂಹ ಅಲ್ಲ ಜಯ ಸಿಂಹ ನಿಮ್ಮಂತ ಕಂಡ್ರೆ ನನ್ನ ಮಕ್ಕಳನ್ನು ಕತ್ತರಿಸಿ ಹಾಕಲು ಹುಟ್ಟಿ ಬಂದ ನಾನೊಬ್ಬ ಈ ಭೂತಾಯ ಚೊಚ್ಚಲ ಮಗ क्या तेरा नाम मेरा नाम कदम्ब ಕದಂಬ ನೋಡು ಕದಂಬ ಅರೆ ಗಾಯವಾದ ಈ ಹುಲಿಗೆ ಮತ್ತಷ್ಟು ಚುಚ್ಚಿ ಚುಚ್ಚಿ ಗಾಯಗೊಳಿಸಬೇಡ ಸುಮ್ಮನೆ ಬಂದ ದಾರಿಯಿಂದ ಮರಳಿ ಹೊರಟು ಹೋಗು ಇಲ್ಲದಿದ್ದರೆ ನಿನ್ನನ್ನು ಇಂಚು ಇಂಚಾಗಿ ಕತ್ತರಿಸಿ ಹುಚ್ಚು ಗಾಯಗಳಿಗೆ ಮುಚ್ಚು ಮರೆಯಿಂದ ದಾನ ಮಾಡಬೇಕಾಗುತ್ತದೆ ಮಗನೇ ಎಚ್ಚರ ಎಚ್ಚರ ನನಗೆ ಎಚ್ಚರಿಕೆ ಕೊಡುವ ಕೆಟ್ಟ ಸುಳ್ಳೆ ಮಗನೇ ನಾನು ಮನಸ್ಸು ಮಾಡಿದ್ರೆ ನಿನ್ನನ್ನು ಇಲ್ಲೇ ಸೀಳಿ ತಿಂದು ಬಿಡುವೆ ಹುಲಿಗೆ ತಕ್ಕ ಹುಲಿಯಾಗಿ ಬರುತ್ತಿರುವೆಯಲ್ಲ ನಿನ್ನ ಮರ್ತನ ನನ್ನ ಕೈಲಿ ಅಂತ ತಿಳಿದುಕೋ ಮಾಡ್ತೇನೆ ಹುಟ್ಟುವುದು ಬ್ರಹ್ಮನಿಂದ ಸಾಯುವುದು ಯಮನಿಂದ ಆದರೆ ಈ ಭೂಮಿಯ ಮೇಲೆ ಬದುಕುಳಿಯುವುದು ಈ ಜಯಸಿಂಹನಿಂದ ಬಿ ಕೇರ್ಫುಲ್ ಮಗನೇ ಲೇ ಜಯಿಸುವ ನನಗೆ ಸವಾಲಾಗ್ತಲೇ ಬಂಡ ಬಡ್ಡಿಯ ಮಗನೇ ನಾನ್ಯಾರೆಂಬುದು ನಿನಗಿನ್ನೂ ತಿಳಿದಂತೆ ಕಾಣುವುದಿಲ್ಲ ಈ ಸುತ್ತು 24 ಹಳ್ಳಿಯಲ್ಲಿ ದೂರದಂತೆ ಮೆರೆಯುತ್ತಿರುವ ಆ ಕೆಂಪೇಗೌಡ ತಮ್ಮನೆಂದು ಮಾತ್ರ ಮರೆಯಬೇಡಲೇ ನೀನು ಅಷ್ಟೇ ಮಗನೇ ಪುಂಡದ ಗಂಡ ಗೂಂಡಾಗಳ ಮಿಂಡನಾಗಿರುವ ಆ ಕೆಂಪೇಗೌಡನ ಫ್ಯಾಕ್ಟರಿ ಮ್ಯಾನೇಜರ್ ನಾನು ಎಂಬುದನ್ನು ಮರೆಯಬೇಡ ಅಂದರೆ ನಿನ್ನ ಮಾತಿನ ಅರ್ಥ ಹೌದು ಕದಂಬ ನನ್ನ ನಾನು ಹೇಳುತ್ತಿರೋ ಮಾತು ನಿಜಕ್ಕೂ ಸತ್ಯ ನಾನೇ ನಿಮ್ಮ ಫ್ಯಾಕ್ಟರಿ ಮ್ಯಾನೇಜರ್ ಸಾರಿ ಜಯಿಸುವ ತಿಳಿಯದ ನಿನಗೆ ಏನೇನೋ ಮಾತನಾಡಿಬಿಟ್ಟೆ ನನ್ನನ್ನು ಕ್ಷಮಿಸಿಬಿಡು ಹೋಗಲಿ ಬಿಡು ಕದಂಬ ತಪ್ಪು ಮಾಡುವುದು ಸಹಜ ಆದರೆ ಅದನ್ನು ತಿದ್ದಿಕೊಂಡು ನಡೆಯುವುದು ಮನುಷ್ಯನ ಕರ್ತವ್ಯ ಅಂದ ಹಾಗೆ ನೀನು ताने ताने पहले के खाने वाले का नाम गोली गोली पहले के मरने वाले का नाम इस कलम का दिल में लेके अश्विनी का नाम ಮನಸಾರೆ ಮೆಚ್ಚಿರು ಬಂದಿರುವೆ ಮಾನವನ ತುಂಬಿಯಾದ ಅಶ್ವಿನಿಯ ಸುಗಂಧ ಇರಲು ಯೌವನ ತುಂಬಿದ ಆ ಬಡ ಹೆಣ್ಣಿನ ಕೆಂಪದ ಗಲ್ಲಕ್ಕೆ ಚುಂಬನ ಕೊಡಲು ಹಾತುರದಿಂದ ಕಾದರೆ ಇನ್ನು ಅಶ್ವಿನಿ ಸುಳಿವೇ ಇಲ್ಲ ಎಲ ಬಂಡ ಬಡ್ಡಿ ಮಗನೇ ಬಡವರ ಹೆಣ್ಣು
ಸಂಸಾರದ ಕಣ್ಣು ಎಂಬುದನ್ನು ಮರೆತು ನಿನ್ನ ಸೊಕ್ಕಿನ ಶ್ರೀಮಂತಿಕೆಯಿಂದ ಸಿಕ್ಕ ಹೆಣ್ಣು ಮಕ್ಕಳನ್ನು ಬಲತ್ಕರಿಸಲು ಹೊಂಚು ಹಾಕುವ ನೀನೊಬ್ಬ ಕೆಟ್ಟ ಕಾಮುಕ. ಹಣದ ದರ್ಬಾರಿನಲ್ಲಿ ಕಂಡವರನ್ನು ಮಾನಭಂಗ ಮಾಡಲು ಹೊರಟರೆ ಕೊನೆಗೊಂದು ದಿನ ನಿನ್ನನ್ನು ನ್ಯಾಯಗಮಕ್ಕೆ ಕಟ್ಟಿ ಹಾಕಿ ಅನ್ಯಾಯ ತುಂಬಿದ ಈ ನಿನ್ನ ಸೊಕ್ಕಿನ ಶರೀರವನ್ನು ಇಬ್ಬಾಗ ಮಾಡದಿದ್ದರೆ ನನ್ನ ಹೆಸರು CID ಇನ್ಸ್ಪೆಕ್ಟರ್ ಜಯಸಿಂಹನೇ ಅಲ್ಲ. ಓ ಮಿಸ್ಟರ್, ಏನೋ ವಿಚಾರ ಮಾಡ್ತಾ ನಿಂತಿರುವೆ. ನಿನಗೇನಾದರೂ ನನ್ನಂತ ಆಸೆ ಇದೆಯಾ? ಛೇ, 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 ಛೇ. ನನ್ನಲ್ಲಿ ಆ ಥರ ಆಸೆಗಳು ಯಾವತ್ತಿಗೂ ಇಲ್ಲ. ನೀನು ಸ್ವತಂತ್ರವಾಗಿ ಎಂಜಾಯ್ ಮಾಡು. ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಹೋಗಿ ಬರುತ್ತೇನೆ. ಹೋಗು ಮಗನೇ, ಹೋಗು. ನಿನ್ನ ಯೋಗ್ಯತೆ ಏನು, ನನ್ನ ಯೋಗ್ಯತೆ ಏನು? ನೀನು ಕೇವಲ ನಮ್ಮ ಬೆಕ್ಕಲ್ಲಿ ಕೆಲಸ ಮಾಡುವ ಚಾಕರಿ ನಾಯಿ. ನಿನ್ನಂತ ಬಿಕಾರಿಯಲ್ಲಿ ಹೊಂದಬೇಕು ನಾ ಮಾಡುವ ಕೆಲಸಗಳು. ನಾ ಬಯಸಿದ ಹಕ್ಕಿ ಇತ್ತ ಕಡೆನೆ ಬರ್ತಾ ಇದೆ. ಬರಲಿ ಬರಲಿ. ಸಾರಿ ಸರ್, ನಾನ್ ಬರೋ ದಾರಿಗೆ ಬಂದ್ಬಿಟ್ರಲ್ಲ, ಅದಕ್ಕೆ ಸ್ವಲ್ಪ ಎಡವಟ್ಟಾಯ್ತು. ದಯವಿಟ್ಟು ಕ್ಷಮಿಸ್ಬಿಡಿ. ಕ್ಷಮೆ ಮಾಡುವುದನ್ನೆಲ್ಲ ಮಾಡಿಬಿಟ್ಟು ನಿನ್ನನ್ನು ಕ್ಷಮಿಸಬೇಕಾ? ಓಕೆ ಮೇರಿ, ನಿನ್ನನ್ನು ಕ್ಷಮಿಸುತ್ತೇನೆ. ಆದರೆ ನಿನ್ನೊಂದು ಕೆಲಸ ಮಾಡಬೇಕಲ್ಲ? ಹೇಳಿ ಸರ್, ಅದೇನು ಅಂತ ಹೇಳಿ. ನಿಂತಿರುವ ಈ ನಿನ್ನ ಕೆಂದುಡಿಯಿಂದ ನನ್ನ ಗಲಕ್ಕೆ ಒಂದು ಚುಮ್ಮನ ಕೊಡಬೇಕಲ್ಲ? ಚಾಂಡಾಲ, ಕಿರ್ಚಬೇಡ. ಕಿರ್ಚಿದರೆ ಎತ್ತಾಕ್ಬಿಡ್ತೀನಿ. ಹುಷಾರ್. ಅಶ್ವಿನಿ, ನೀನೆಷ್ಟು ಕಿರ್ಚಿದರು ಈ ದಟ್ಟವಾದ ಅರಣ್ಯದಲ್ಲಿ ಯಾರು ಬರುವುದಿಲ್ಲ ಈ ನಿನ್ನ ಸುಂದರವಾದ ಅಂಗನ ಕಾಪಾಡಲು. ಅಣ್ಣ, ದಯವಿಟ್ಟು ನನ್ನನ್ನು ಬಿಟ್ಬಿಡು. ಇವತ್ತು ಶ್ರಾವಣ ಸೋಮವಾರ, ಆ ದೇವರಿಗೆ ನಾನು ಫಲಪುಷ್ಪಗಳು ಅರ್ಪಿಸಿ ಬರಬೇಕು. ದಯವಿಟ್ಟು ನನ್ನನ್ನು ಬಿಟ್ಬಿಡಣ್ಣ. ಪುಷ್ಪ ಪುಷ್ಪನಂತರ ಈ ನಿನ್ನ ಸುಂದರವಾದ ದೇಹವನ್ನು ಈ ಕಳಪನಿಗೆ ಅರ್ಪಿಸಿದರೆ ಕ್ಷಣ ಕಾಲ ಸುಖವನ್ನಾದರೂ ಕೊಡಬಹುದು. ಅದನ್ನು ಬಿಟ್ಟು ಆ ಕಲ್ಲು ಬಸವನಿಗೆ ಫಲಪುಷ್ಪವನ್ನು ಅರ್ಪಿಸಿರುವಲ್ಲ, ಅವನೇನು ತಾನೇ ಕೊಡಬಲ್ಲ. ಏ ಮುಟ್ಟಾಳ, ಆ ದೇವರಿಗೆ ಹಾಗೆಲ್ಲ ಮಾತನಾಡಬಾರದು. ಕಷ್ಟ ಕಾಲದಲ್ಲಿ ಕೈ ಹಿಡಿದು ಕಾಪಾಡಿ ದೇವರಿಗೆ ಈ ರೀತಿ ಮಾತನಾಡಿದೆ ಆದ್ರೆ ನಿನ್ನ ನಾಲಿಗೆ ಸೀಳೆ ಹಾಕುತ್ತಾನೆ ಎಚ್ಚರ. ಈ ಊರಿನ ಪುಣ್ಯ ಪುರುಷರಿಗೆ ನಾನೇ ಎಚ್ಚರಿಕೆ ಕೊಡುತ್ತಿರುವಾಗ ಎಕ್ಕಸಿತ್ ನೀನೊಂದು ಹೆಣ್ಣು. ನೀನೇ ನನಗೆ ಎಚ್ಚರಿಕೆ ಕೊಡುತ್ತಿರುವಾಗಲೇ ಬಂಡ ಸುಳೆ. ಸುಮ್ಮನೆ ಎದುರಾದ್ರೆ ಅಪ್ಪೇರೆ ನಾಡುವ ನನ್ನ ತೋಳೆತ್ತೇನೆ. ಏ ಕಾಮುಕ, ಮರ್ಯಾದಿಂದ ಇಲ್ಲಿಂದ ಹೊರಟಾದ್ರೆ ಸರಿ. ನೀನೇನಾದ್ರೂ ನನ್ನ ಮುಟ್ಟಲು ಬಂದಿದ್ಯಾ ಆದ್ರೆ ಕಿತ್ತೂರ ರಾಣಿ ಚೆನ್ನಮ್ಮನಂತೆ ನಿನ್ನ ರುಂಡವನ್ನು ಚೆಂಡಾಡಬೇಕಾದಿತ್ತು. ಬಲು ಜೋಕೆ. ವೆರಿ ಗುಡ್, ವೆರಿ ಗುಡ್. ಕಿತ್ತೂರು ಹೇಳಬೇಕು ನಿಮ್ಮಂತ ಧೀರ ಮಹಿಳೆಯರು. ನಿಮ್ಮಂತ ಬಂಡ ಸುಳ್ಳು ಕಿತ್ತೂರು ಚೆನ್ನಮ್ಮ ಪರವಡಿ ಮಲ್ಲಮ್ಮಾಗಿದ್ದಾರೆ ನಮ್ಮ ದೇಶ ಇಷ್ಟೊಂದು ಹಿಂದುಳಿಯುತ್ತಿರಲಿಲ್ಲ. ಹಿತ್ತಲಲ್ಲಿ ಬಿದ್ದು ಕಾಮ ತೀರಿಸಿಕೊಳ್ಳ ನಿಮ್ಮಂತ ಹಣಗಿದ್ದರಿಂದಲೇ ಹೆಸರಿಗೆ ಕಳ್ಕೊತಿರ್ತೀರಲ್ಲ. ನಾಚಿಕೆ ಆಗಬೇಕು ನಿಮ್ಮ ಪವಿತ್ರ ಜನ್ಮಕ್ಕೆ. ನೀಚ ಪ್ರಾಣಿ, ಒಂಟಿ ಹೆಣ್ಣು ಸಿಕ್ಕಿದಂತ ಬಾಯಿಗೆ ಬಂದಂತೆ ಬಗಳಿದ್ಯಾ ಆದ್ರೆ ನಿನ್ನ ಪರಿಣಾಮ ನೆಟ್ಟಗಾಗುವುದಿಲ್ಲ. ನಾನೊಬ್ಬಳ ಪತಿವತಿ ಎಂಬುದನ್ನು ಮರೆತು ಬಾಯಿಗೆ ಬಂದಂತೆ ಬಗಳುತ್ತೀವಿ ಅಲ್ಲ. ನಿನಗೇನೋ ಗೊತ್ತು ಈ ಗರಿತೆಯ ಹಿರಿಮೆ. ಹೊಲಸು ರಂಡೆ,
ಕೊಟ್ಟು ಮುಚ್ಚು ಮನೆಯಲ್ಲಿ ಗೈಯಾಗಿ ಬರುತ್ತಿರುವ ನಿಮ್ಮಂತ ಹೇಸಿಯನ್ನಿಗಳಿಗೆ ಸಲ್ಲುತ್ತದೆ ಆ ಕರುತಿ ಎಂಬ ಸ್ಥಾನ. ಸುಮ್ಮನೆ ಎಗರಾಡದೆ ಹಕ್ಕಿ ಅಂತ ಹಾರು ಮಾಡೋಣ ಹೃದಯ ಎಂಬ ಆಕಾಶದಲ್ಲಿ. ನೀಚ, ಕಂಡ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡುವ ಗಂಡಸು ನೀನಾದ್ರೆ ನಿಮ್ಮಂತ ಬಂಡಾರ ರುಂಡವನ್ನು ಕತ್ತರಿಸಿ ಹಾಕುವುದಕ್ಕೆ ನನ್ನನ್ನ ಬಹದ್ದೂರ್ ಬಂದೇ ಬರುತ್ತಾನೆ. ಅಶ್ವಿನಿ, ನಮ್ಮಣ್ಣನನ್ನು ಕಂಡರೆ ಇಡೀ ರಾಜ್ಯವೇ ಭಯಪಡುತ್ತಿರುವಾಗ ನಿಮ್ಮಣ್ಣ ನಮ್ಮ ಕಾಲಲ್ಲಿರುವ ಚಪ್ಪಲಿ ಸಮ. ಅಕಸ್ಮಾತ್ ಅವನೇನಾದರೂ ಈ ಕಳಮನ ಜೊತೆ ಹೋರಾಟ ಮಾಡಲು ಬಂದರೆ ಅವನ ದೇಹದಲ್ಲಿರುವ ರಕ್ತದಿಂದ ನಿನ್ನ ಹಣೆಗೆ ಸಿಂಧೂರ ತಿಲಕವನ್ನಿಟ್ಟು ನಿನ್ನ ಕೊರಳಿಗೆ ಮಂಗಲ ಕಟ್ಟುವ ಗಂಡ ನಾನಾಗದಿದ್ದರೆ ನನ್ನ ಹೆಸರು ಕಿಲ್ಲರ್ ಕದಂಬರೇ ಅಲ್ಲ. ಏ ಶಂಡ, ಇಷ್ಟೆಲ್ಲ ಆದ್ಮೇಲೆ ನೀನನ್ನು ಮುಟ್ಟಲು ಬಂದಿದ್ದೆ ಆದ್ರೆ ನನ್ನ ಕಾಲಲ್ಲಿರೋ ಚಪ್ಪಲಿಯನ್ನು ನಿನ್ನ ಕೊರಳಿಗೆ ಹಾರ ಮಾಡಿ ಹಾಕುವೆ ಎಚ್ಚರ. ಸುಳ್ಳರು ನನಗೆ ಸರಳ ಆಸೆ ಹೋಗುತ್ತಿರುವಾಗ ಈ ಪುಂಡನಿಗೆ ಚಂದನೆಂದು ಮಗುಳಿದೇನಲೇ ಹೊಲಸುರಂಡೆ ಮುಗಿಯಿತು ನಿನ್ನ ಶೀಲದ ಸಂತೆ. ಕಿತ್ತೂರಾಣಿ ಚೆನ್ನಮ್ಮ ಹುಟ್ಟಿದ ನಾಡಲಿ ಒಂದು ಹೆಣ್ಣು ಸಿಕ್ಕಿದೆ ಎಂದು ಮಾನ ಕಳೆದು ಬಿಟ್ಟಿವಿಲ್ಲ. ನಿನ್ನ ಬಿಸಿ ರಕ್ತ ಕುಡಿದು ಬಿಟ್ಟೇನು ಮಗನೇ? ನನ್ನ ವಿಷಯದಲ್ಲಿ ಭಾಗವಹಿಸಲು ಬಂದಲ್ಲಿ ನೀನ್ಯಾರಲೇ ಪಿಕಾರಿ ನನ್ನ ಮಗನೇ? ನಿಮ್ಮಪ್ಪ ಕಣ ಅಷ್ಟೇ ಎಲ್ಲ. ನಿಮ್ಮಂತ ಕಂತ್ರಿ ನನ್ನ ಮಕ್ಕಳನ್ನ ಕತ್ತರಿಸಿ ಹಾಕಲು ಬಂದಿರುವ ನಾನೊಬ್ಬ ಭೂತಾಯಿಯ ಚೊಚ್ಚಲ ಮಗ ಕಣ. ಏ ಸುಂದರ, ಯಾರು ಆಧಾರ ಇಲ್ಲದೆ ಬದುಕುತ್ತಿರುವ ನಿನಗೆ ಎಷ್ಟು ಕೊಂಬೆರಬೇಕಾದರೆ ಇನ್ನು ನನಗೆ ಎಷ್ಟಿರಬೇಕದು? ಹುಲಿಗೆ ತಕ್ಕ ಹುಲಿಯಾಗ ಬರಬೇಡಲೇ. ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಹುಲಿಗೆ ತಕ್ಕ ಹುಲಿಯಾಗಿ ಮೆರೆದಾಗ ಮಾತ್ರ ಈ ಸಮಾಜದ ಬದುಕಲು ಸಾಧ್ಯ. ಇಲ್ಲದಿದ್ದರೆ ನಿಮ್ಮಂತ ಕಟುಕ ಜಾತಿಯ ಶ್ರೀಮಂತರು ನಮ್ಮಂತ ಬಡವರ ನೆತ್ತಿಯ ಮೇಲೆ ಕಾಲಿಟ್ಟು ಮೆರೆಯುತ್ತಾರೆ ಈ ಸಮಾಜದಲ್ಲಿ. ಇದನ್ನು ಸಲ ಬದುಕುವ ಮಗನೇ, ಸಮಯ ಬಂದಾಗ ನಿನ್ನನ್ನು ನೋಡಿಕೊಳ್ಳುತ್ತೇನೆ. ಸಮಯ 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 ಬರುತ್ತದೆ ಕಲಂಬ. ಅದು ನನಗಾಗಿ ಅಲ್ಲ, ಅದು ನಿನ್ನ ಸರ್ವನಾಶಕ್ಕಾಗಿ. ಅಂದಾಗೆ ನೀವು ಬೌದ್ಧರನ್ನ ತಂಗಿ ಅಲ್ಲವೇ? ಹೌದು, ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನವನ್ನು ಕಾಪಾಡಿದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಸರಿ, ನಾನೇನು ಬರುತ್ತೇನೆ. ರೀ, ಸ್ವಲ್ಪ ನಿಂತ್ಕೊಳ್ಳಿ. ಯಾಕೆ? ನೋಡಿ, ಮೆಚ್ಚಿ ಬಂದ ಹಕ್ಕಿರುವನು ಪಂಜರದಲ್ಲಿ ಇಟ್ಟು ಕಾಪಾಡುವುದು ನಿಜವಾದ ಗಂಡಸಿನ ಧರ್ಮ. ಹಾಗೆ ಈ ನಿಮ್ಮ ಬಾಳೆಂಬ ಪಯಣಕ್ಕೆ ಸಂಗಾತಿ ಆಗ್ಬೇಕೆನ್ನುವುದೇ ನನ್ನ ಆಸೆ. ಬೇಡ ಅಶ್ವಿನಿ, ಬೇಡ. ಯಾಕೆಂದರೆ ನಾನೊಬ್ಬ ಕಡು ಬಡುವ. ನನ್ನಂತ ಅನಾಥನನ್ನು ಕಟ್ಟಿಕೊಂಡು ನೀನೇನು ಸುಖ ಪಡುವೆ? ನೋಡಿ, ಪ್ರೀತಿಸುವ ಈ ಪ್ರೇಮಿಗಳಿಗೆ ಬಡತನ ಸಿರಿತನ ಎನ್ನುವ ಕಲ್ಪನೆ ಒಂದು ತಪ್ಪು ಭಾವನೆ ಅಷ್ಟೇ. ಏನೇ ಆಗ್ಲಿ, ನೀವು ನನ್ನನ್ನ ಪ್ರೀತಿ ಮಾಡ್ಲೇಬೇಕು. ಐ ಲವ್ ಯು ಸುಂದರ್, ಐ ಲವ್ ಯು. ಅಶ್ವಿನಿ, ಅದು ಇಲ್ಲ, ಇದು ಇಲ್ಲ. ನಿಮ್ಮ ಪಾದ ಸಾಕ್ಷಿಯಾಗಿಯೂ ನೀವೇ ನನ್ನ ಪತಿದೇವರು.
ಆಯ್ತು ಅಶ್ವಿನಿ, ಒಂದು ಹೆಣ್ಣು ಬಯಸಿದ ಬಯಕೆಯನ್ನು ಈಡೇರಿಸದಿದ್ದರೆ ಆ ದೇವರು ತಾನೇ ಯಾರನ್ನು ಮೆಚ್ಚಿದ್ದಾನೆ. ಹಾ ಅಶ್ವಿನಿ, ನಮ್ಮಿಬ್ಬರು ಒಂದುಗೂಡಿಸಿದ ಈ ಒಣದೇವತೆ ತೃಪ್ತಿಗೊಳಿಸಲು ಹಾಡಿ ಕುಣಿಯ ಬರಲಿನ ಚೆಲುವಿನ ಚಕೋರಿ. ನನ್ನ ಹುಡುಗಾನೆ ನನ್ನ ಜಗದೀನೆ ಎಂದಿಗೂ ಎಂದಿಗೂ